ಆಸಿ ಜಂಗಮಾಮೂರ್ತಿ ಸ್ನಾನ ಮಾಡ್ಯಾರ. ಸ್ನಾನ ಮಾಡಿ ಹೋಗಿ ಪೂಜೆದ ಗದ್ಗಿ ಮೇಗಂದ ಕುಂತಾರ. ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ಈ ಕಡೆಯಿಂದ ಕಾಳವೆ ಹೊರಗೆ ನಿಂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾಳ, ದುಃಖ ಮಾಡಕತ್ತಾಳ. ಒಂದು ಸಮರದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳ? ಅಯ್ಯೋ, ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೆ ಏನು ನನಗೆ ನೀಡವ ತಿಳ್ಕೊಂಡ್ರ ನಾ ಏನು ನೀಡಲಿ, ನಾ ಏನು ತರಲಿ ಎತ್ತಿಕೊಂಡ್ ಒಂದು ಸವನ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗ ಜಂಗಮಾಮೂರ್ತಿಗಳ ಲಿಂಗ ಪೂಜೆ ಮುಗಿಸ್ಕೊಂಡು ಕಾಳವೆ ಅಂದರು, ಯಪ್ಪ ಯಾಕವ್ವ ಮನೆಗೆ ಏನೂ ಇಲ್ಲ ಎತ್ತುಕೊಂಡು ಕಣ್ಣೀರು ಹಾಕ್ಲಕತ್ತೇನು? ನಿನ್ನ ಮನೆಗೆ ಏನೂ ಇಲ್ಲ ಎತ್ತುಕೊಂಡು ದುಃಖ ಮಾಡಕತ್ತೇನು? ಉತ್ಸವ ಕಣ್ಣೀರು ಹಾಕಬಾರ್ದು. ಈಗ ಮನೆಗೆ ಏನೂ ಇಲ್ಲ ಯಾಕೆ ಚಿಂತೆ ಮಾಡಕತ್ತಿದಿ? ಅಲ್ಲಿ ಮ್ಯಾಲೆ ಗುಡಿಸಲ್ದಾಗ ಒಂದು 3 ಜೋಳ ತೆನಿ ಅವನು ತಗೋರವ, ಅದನ್ನು ತೊಗೊಂಡು ಕುಲ್ಡು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವ, ಜಂಗಮಾಮೂರ್ತಿ ತೃಪ್ತಿ ಹಾಕಿನ ಎತ್ತಿಕೊಂಡಂದಾಗ ನೋಡ್ತಾಳೆ ಕಾಳವೆ ತೆನಿ. ನೋಡ್ತಾಳ ಕಾಳವೆ ಇಟ್ಟಾಳೆ ಅಂತೇನಿ, ಕಾಳವೆ ತೆನಿ ಇಟ್ಟಿಲ್ಲ. ಆದರೂ ಜಂಗಮಾಮೂರ್ತಿ ಹೇಳ್ತಾನೆ ಮ್ಯಾಲಿಂದ ಜೋಳ ತೆನಿ ತಗೊಂತಾನ. ನೋಡ್ತಾಳ, ನೋಡಿ ಇಟ್ಟು ಆನಂದ ಆಯ್ತಲ್ಲ ಆಕೆಗೆ. ಹಂಡೆ ಹಾಲು ಕುಡ್ದಟ್ಟಂದ ಖುಷಿ ಆಯಿತು. ಏನು ಹಾಕಿರುವಲ್ಲಕ್ಕ, ಯಾರು ಹಾಕಿಡಲ್ರಕ್ಕ, ನನಗೆ ತೆನಿಯನ್ನು ಸಿಕ್ಕುವಲ್ಲ ತಗೊಂಡು ಅದನ್ನು ತಗೊಂಡಂದ ದೇವ್ರ ಧ್ಯಾನ ಮಾಡ್ಕೊಂತ ಅದನ್ನು ಒಳ್ಳಾಗ ಹಾಕಿಂದ ಕುಡ್ತಾಳ. ಕುಟ್ಟಿ ಅಂದ 12ನೇ ಶತಮಾನದೊಳಗೆ ಬಸವಾದಿ ಪ್ರಮತರಲ್ಲ ಏನ್ರಿ, ಬಸವಣ್ಣ ಆಗಲಿ ಇನ್ನಿತರ ಶರಣರಾಗಲಿ ಅವರೆಲ್ಲ ಜಂಗಮ ಹತ್ತಿಕೊಂಡ್ರೆ ಪಂಚಪ್ರಾಣ. ಬಸವಣ್ಣ ಎಲ್ಲರ ಒಬ್ಬ ಜಂಗಮನಿಗೆ ಅಲ್ಲ, ನಿತ್ಯ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಯಾವ ಬಸವಣ್ಣ ನಿತ್ಯ ಪ್ರಸಾದ ಮಾಡಿಸ್ತಿದ್ದ. ಕೇವಲ ಬಸವಣ್ಣ ಒಬ್ಬನೇ ಪ್ರಸಾದ ಮಾಡಿಸ್ತಿದ್ನೇನೋ. ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಅಂತಕ್ಕಂಥದ್ದೇ ಮಾಡಿದ್ರು. ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಎಲ್ಲಿ? ಕಲ್ಯಾಣದೊಳಗೆ. ಏನು ನಿಯಮ? ಕಲ್ಯಾಣದೊಳಗೆ ಯಾರೇ ಬಂದಿಂದ ಉಳಿಬೇಕಾಗಿತ್ತು ಅಂದ್ರೆ, ಕಲ್ಯಾಣ ಪಟ್ಟಣದೊಳಗೆ ಇರಬೇಕಾಗಿತ್ತು ಅಂದ್ರೆ ಬಸವಣ್ಣ ನಿಯಮ ಮಾಡ್ತಾನೆ. ಏನ್ರಿ? ಬಸವಣ್ಣ ಒಂದು ನಿಯಮ ಮಾಡ್ತಾನೆ. ಯಾವುದನ್ನು? ಅಪ್ಪ ನೀವು ಯಾರೇ ಕಲ್ಯಾಣ ಪಟ್ಟಣದೊಳಗಿಂದ ಉಳಿಬೇಕಾಗಿತ್ತು ಅಂದ್ರೆ, ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣರಾಗಿಂದ ಇರಬೇಕಾಗಿತ್ತು ಅಂತಂದ್ರೆ ಹೆಂಗೆ ಇರಬೇಕು ಅಂತಕೊಂಡು ಕೇಳಿದ್ರೆ, ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರ್ತಕ್ಕಂಥ ಏನ್ರಿ ಸಂಪತ್ತಿನ ಒಳಗೆ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿಪಡಿಸ್ಬೇಕು. ಯಾಕೆ ಜಂಗಮರಿಗೆ ತೃಪ್ತಿಪಡಿಸ್ಬೇಕು? ಬಸವಣ್ಣವರಿಂದ ಒಂದು ವಚನವನ್ನು ಹೇಳ್ತಾರೆ. ಯಾಕೆ ಜಂಗಮರಿಗೆ ಉಣಿಸ್ಬೇಕು? ಯಾವ ಊರಾಗ ಜಂಗಮರು ಖುಷಿಯೊಳಗಿರ್ತಾರೋ, ಯಾವ ಮನೆತನದೊಳಗಿಂದ ಜಂಗಮರಿಂದ ಖುಷಿಯೊಳಗಿಂದ ಬರ್ತಾರೋ ಅಂಥ ಮನೆತನಕ್ಕೆ ಏಸು ಕಾಲಕ್ಕೂ ಕೂಡ ಬಡತನ ಬರೋಂಗಿಲ್ಲ. ಆ ಗ್ರಾಮಕ್ಕಿಂತ ಏಸು ಕಾಲಕ್ಕೂ ಕೂಡ ಬಡತನ ಇರೋಂಗಿಲ್ಲ. ಏನ್ರಿ? ಜಂಗಮ ಜಗದ್ ಬರಿತಾ ತಗೊಂಡು ಹೇಳ್ತಾರೆ. ಕಲ್ಪನೆ ಇರಲಿ ಮಗ, ಬಸವಣ್ಣವರಿಂದ ಹೇಳ್ತಾರೆ ಯಾಕೆ ಜಂಗಮರಿಗೆ ಉಣಿಸ್ಬೇಕು? ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖವೇ ಜಂಗಮ. ಕಲ್ಪನೆ ಇರಲಿ ಮಗ, ಅವ್ರು ಎಷ್ಟು ಚಂದ ಹೇಳ್ತಾರ. ಒಂದು ತೆಂಗಿನ ಗಿಡ ಏನ್ರಿ, ತೆಂಗಿನಕಾಯಿ ಅಂತಕ್ಕಂಥ ಕೊಡಬೇಕಾಗಿತ್ತು ಅಂದ್ರೆ, ಒಂದು ಮಾವಿನ ಮರ ಮಾವಿನ ಹಣ್ಣು ಕೊಡಬೇಕಾಗಿತ್ತು ಅಂತಂದ್ರೆ ನಾವು ನೀರು ಎಲ್ಲಿ ಹಾಕಬೇಕ್ರಿ? ಗಿಡಕ್ಕೆ ಎಲ್ಲಿ ಹಾಕಿದ್ರಿಂದ ಹಣ್ಣು ಕೊಡ್ತದ್ರಿ? ಇಲ್ರಿ, ಮ್ಯಾಲೆ ಹಣ್ಣು ಕೊಡ್ತದ ತಗೊಂಡು ಯಾರು ಗಿಡ ಹತ್ತಿ ಕೊಡ ತೊಗೊಂಡು ಹೋಗಿ ಅಂದ್ರೆ ಮ್ಯಾಲೆ ಏನ್ರಿ ಚೆಂಡದಾಗ ಕುತ್ಕೊಂಡು ನೀರು ಹಾಕ್ತಾರನ್ರಿ? ಒಂದು ತೆಂಗಿನ ಗಿಡಕ್ಕೆ ಅಂದ್ರೆ ಮ್ಯಾಲೆ ನೀರು ಹಾಕ್ತಾರೇನು? ಹಾಕಂಗಿಲ್ಲ. ಯಾಕೆ? ಈ ಒಂದು ಮರಕ್ಕೆ ಬಾಯಿ ಅಂತಕ್ಕಂಥದ್ದು ಮ್ಯಾಲಿಲ್ಲಪ್ಪ. ಹೆಂಗಂದ ಅದ್ರ ಬೇರೆ ಅಂತಕ್ಕಂಥ ಕೆಳಗಂದ ಆ ಬಾಯಿನೇ ಕೆಳಗಂದ ಭಗವಂತ ಕೊಟ್ಟಾನ ತಿಳ್ಕೊಂಡಂದಾಗ ಕೆಳಗೆ ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ ಹಂಗೆ ಲಿಂಗದ ಮುಖವೇ ಜಂಗಮ. ಲಿಂಗ ಊಟ ಮಾಡಂಗಿಲ್ಲ ಏನ್ರಿ? ಗುಡಿಯಾಗಿರ್ತಕ್ಕಂಥ ದೇವರುಗಳು ಊಟ ಮಾಡಂಗಿಲ್ಲ. ಮಾಡ್ತವೇನ್ರಿ? ನಮ್ಮ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗನ ಕೂಡ ಊಟ ಮಾಡಂಗಿಲ್ಲ. ಈ ಎಲ್ಲ ದೇವಾನುದೇವತೆಗಳಿಗೆ ಇವೆಲ್ಲ ದೇವಸ್ಥಾನಗಳೇನದವಲ್ಲ, ಈ ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ಬಾಯಿ ಯಾವುದು ಒತ್ತುಕೊಂಡು ಕೇಳಿದ್ರೆ ಜಂಗಮನೇ ನಿಜವಾಗಿರ್ತಕ್ಕಂಥ ಬಾಯಿ. ಆ ದೇವರುಗಳು ಉಣಂಗಿಲ್ಲ, ಈ ದೇವರಿಂದ ಊಟ ಮಾಡ್ತದೆ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾಳ, ಪಡಿ ಪದಾರ್ಥವನ್ನು ಹಿಡಿದೊಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಜಂಗಮರ ತೃಪ್ತಿಯಾಗಿರಬೇಕು, ಜಂಗಮರನ್ನ ಆನಂದದೊಳಗೆ ಇರಬೇಕು. ಅಂದಾಗ ಮಾತ್ರ ಏನ್ರಿ ಪರಮಾತ್ಮ ನೀ ಏನು ಕೇಳ್ತಿ ಅದನ್ನು ಕೊಡ್ತಾನೆ. ಅದಕ್ಕಾಗಿಯೇ ಜಂಗಮಾಮೂರ್ತಿಗಳು ನಿಮ್ಮ ಮನೆಗೆ ಬಂದಾಗ ಒಂದು ಮಂತ್ರ ಅಂತಾರಿಲ್ರಿ. ಎಲ್ಲರ ಮನೆಗೆ ಬಂದಾಗ ಅಂತಾರೆ, ನೀವೆಲ್ಲ ಮಾಡಿದ ಅಡಿಗೆಲ್ಲ ಗಂಗಳದ ನೀಡಿರ್ತೀರಿ. ಅವಾಗಿಂದ ಭಕ್ತ ಆಟ ಬಿದ್ದಾನ್ರಿಪ್ಪ ಅಂದಾಗ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಆ ಮಂತ್ರ ಅಂದ್ರೇ ಒಂದು ಸ್ವಾಮಿ ಏನ್ರಿ. ಆ ಮಂತ್ರ ಬರಲಿಲ್ಲ ಅಂದ್ರೆ ಸ್ವಾಮಿನೇ ಅಲ್ಲ. ಈ ತಲೆಗಿಟ್ಕೋಬೇಕು ನಾವು. ಸುಮ್ಮನೆ ಅಂದ ನಾವು ಈಗ ನಾವು 500 ಸ್ವಾಮಿಗಳನ್ನು ಅನಿಸ್ಕೋಬೇಕಾಗಿತ್ತು ಅಂದ್ರೆ ಸುಮ್ಮನೆ ಅನಿಸ್ಕೊಳಕ್ಕಾಗಂಗಿಲ್ಲ. ನಮಗೂ ಕೂಡ ಅಯ್ಯಾಚಾರ ಮಾಡಿದಾಗ ಮಾತ್ರ ನಾವು 500 ಹಾಕಿವಿ ಹೊರತಾಗಿ, ಇಲ್ಲದೇ ಇದ್ರೆ ಅಯ್ಯಾಚಾರ ಅಲ್ಲ ಅಂದ್ರೆ 500 ಹಾಕೋಕ್ಕಾಗಂಗಿಲ್ಲ. ನಾವು ಅಯ್ಯಾಚಾರ ಮಾಡ್ಕೋಬೇಕಾದ್ರೆ ನಾವು ಗುರುವಿನಿಂದ ಉಪದೇಶ ಪಡಿಬೇಕು. ಅಷ್ಟಾವರಣಗಳ ಬಗ್ಗೆ ಅಂದ್ರೆ ತಿಳ್ಕೋಬೇಕು. ಇದು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಜಂಗಮರು ಹಾಕಿವಿ, ನಾವು ಸ್ವಾಮಿಗಳು ಹಾಕಿವಿ, 500 ಹಾಕಿವಿ, 5ಗಳು ಹಾಕಿವಿ. ಅದು ಇದ್ದಾಗ ಮಾತ್ರ ಏನ್ರಿ ಆ ಮಂತ್ರ ಅನ್ನಬೇಕವ.
ಯಾವ್ದನ್ನ ಮಂತ್ರ? ಸುಮ್ಮನೆ ಭಾಳ ಸರಳದ ಮಂತ್ರ. ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ. ಏನ್ರಿ ಕಲ್ಪನೆ ಇರಲಿ ಮಗ, ಈ ಮಂತ್ರ ಏನು ಒತ್ತುಕೊಂಡು ಕೇಳಿದ್ರೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರ. ಮತ್ತು ನೋಡ್ರ ಮಂತ್ರದ ಈ ಮಂತ್ರ ಅನ್ಬೇಕಮ್ಮ. ಹಿಂಗಂದ್ರೆ ಏನ್ರಿ ಅಜ್ಜಾರ ಹತ್ಕೊಂಡು ಕೇಳಿದ್ರೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ. ಒಬ್ಬ ಜಂಗಮಾಮೂರ್ತಿ ಊಟ ಮಾಡೋದನ್ನ ತಗೊಂಡಂದ್ರೆ ಪರಮಾತ್ಮ ತೃಪ್ತಿ ಆಕಾನೆ. ಒಬ್ಬ ಪರಮಾತ್ಮ ತೃಪ್ತಿ ಆದ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ತು ನೋಡ್ರಿ ಮಂತ್ರ. ಏನಂತಾರೆ? ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ತೃಪ್ತಿ ಆದ್ರೆ ಸಾಕ್ಷಾತ್ ಪರಮಾತ್ಮನ ತೃಪ್ತಿ ಆಕಾನೆ. ಒಬ್ಬ ಪರಮಾತ್ಮ ತೃಪ್ತಿ ಆದ್ನು ಅಂತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಆಕವತ್ತಿಕೊಂಡೇ ಒಬ್ಬ ಜಂಗಮರಿಗಿಂದ ಪ್ರಸಾದ ಮಾಡಿಸ್ಬೇಕು, ಜಂಗಮರಿಗಿಂದ ಉಣಿಸ್ಬೇಕು. ಏನ್ರಿ ಜಂಗಮರಿ ಏನು ಕೇಳ್ತಾರೆ ಅದನ್ನೆಲ್ಲನೂ ಕೂಡ ಮಾಡಬೇಕು. ಎಲ್ಲಿ ಜಂಗಮಾಮೂರ್ತಿಗಳು ಖುಷಿದಾಗಿರ್ತಾರೆ, ಆನಂದೊಳಗಿರ್ತಾರೆ, ತೃಪ್ತಿಯಾಗಿಂದಾಗಿರ್ತಾರೆ. ಅದೇ ಊರ ಅದೇ ಮನೆತನ್ನೇ ಸುಖದಾಗ ಐತೆ ಹೊರತಾಗಿ ಎಲ್ಲವೂ ಕೂಡ ಸುಖದಾಗಿಂದ ಇಲ್ಲ. 12ನೇ ಶತಮಾನದೊಳಗೆ ಶರಣರೆಲ್ಲ ಅದಕ್ಕಾಗೇ ನಿತ್ಯ ನಿತ್ಯ ಕಾಯಕ ಮಾಡಬೇಕು, ಜಂಗಮರಿ ತೃಪ್ತಿಪಡಿಸ್ಬೇಕು. ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ರೀ. ಸುಮ್ಮನೆ ನಿಮಗೆ ಅಂದ್ರೆ ತಿಳಿಯಂಗಂದ ಒಂದು ಮಾತು ಹೇಳ್ತೀನಿ ನಿಮಗೆ. 12ನೇ ಶತಮಾನದೊಳಗೆ ಎಂತಿಂಥ ಕೆಲಸ ಹತ್ತುಕೊಂಡು ಕೇಳಿದ್ರೆ ಬರೇ ಬಸವಣ್ಣನೇ ಊಟ ಮಾಡಿಸೇನಂತಲ್ಲ. ಏನ್ರಿ ಆ ಕಲ್ಯಾಣ ಪಟ್ಟಣದ ಒಳಗೆ ಏನ್ರಿ ಶರಣರ ಮನೆ ಕಸ ಹೊಡಿತಕ್ಕಂಥ ಒಬ್ಬ ಕಾಳವೆ ಎತ್ತಿಕೊಂಡಿದ್ಲು. ಕಲ್ಪನೆ ಇರಲಿ ನಿಮಗೆ, ಲಕ್ಷ್ಯ ಕೊಡ್ರಿ. ಏನ್ರಿ ಕಾಳವೆ ಪ್ರತಿನಿತ್ಯ ಒಬ್ಬೊಬ್ಬರು ಮನೆ ಶರಣರ ಮನೆ ಕಸ ಹೊಡೆದಾಕಿ ನಿಯಮ. ಪ್ರತಿನಿತ್ಯನ ಒಂದು ಮನೆಗಿಂದ ಕಸ ಹೊಡಿಬೇಕು. ಆ ಮನೆಗಿನಿಂದ ಶರಣರಿಂದ ಏನು ಕೊಡ್ತಾರೋ ಬಗಿಸಿನೋ ಚಾರಿನೋ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ದವಸ ಧಾನ್ಯ ತರಬೇಕು. ಅಟ್ಟೆ ಅಂದ ಅಡುಗೆ ಮಾಡ್ಕೋಬೇಕು. ಅದರೊಳಗಿನಿಂದ ಒಂದು ದಿವಸ ಅದು ಜೀವನ ಕಳಿಬೇಕು. ಅವತ್ತಿನ ದಿನಮಾನ ಹಂಗಿತ್ತು, ಕಾಳವಿನ ಸ್ಥಿತಿಯಿಂದ ಹಂಗಿತ್ತು. ಯಾವಾಗ ಒಂದು ದಿವಸದಿಂದ ಏನಾಗ್ಯದ, ಎಲ್ಲ ಏನ್ರಿ ಎಲ್ಲ ಶರಣರ ಮನೆಗಳಿಗೆ ನಿತ್ಯ ನಿತ್ಯ ಜಂಗಮರು ಹೋಗಿ ಪ್ರಸಾದ ಮಾಡ್ಕೊಂಡು ಬರೋದು ನೋಡ್ತಿದ್ಲು. ಮನಸ್ಸಿನಾಗ ಕೊರಗ್ತಿದ್ಲು ಕಾಳವೆ. ಪರಮಾತ್ಮ ಯಾಕೆಷ್ಟು ಬಡತನ ಕೊಟ್ಟಿದ್ದೆ ನನಗೂ ಕೂಡ ಇನ್ನಿದ್ರೆ ಶರಣರನ್ನು ಊಟ ಮಾಡಿಸ್ದಂಗೆ ನಾನು ಒಬ್ಬರಿಗೆ ಅದನ್ನು ಜಂಗಮರಿಗೆ ಅದನ್ನು ಉಣಿಸ್ಬೇಕು ನಂಗೆ ಆಸೆ ಆಗಿದೆ. ನನ್ನ ಮನೆತನದೊಳಗೆ ಬಡತನ ಕೊಟ್ಟಿದ್ದೆಲ್ಲ, ನಾನು ಎಲ್ಲಿತ್ತದನ್ನು ಉಣಿಸ್ರಿ, ನಾನು ಹೆಂಗೆ ಉಣಿಸ್ಲಿ ಎತ್ತಿಕೊಂಡಂದು ಪಾಪ ನಿತ್ಯ ನಿತ್ಯ ಅವರು ಶರಣರ ಮನೆಗೆ ಜಂಗಮರು ಹೋಗಿ ಊಟ ಮಾಡಿ ಬರೋದನ್ನು ನೋಡಬೇಕು, ಮನೆಗೆ ಬಂದು ಕೂತ್ಕೊಂಡು ಅಳಬೇಕು. ಪ್ರತಿನಿತ್ಯನೂ ಕೂಡ ಇದೇ ಕೆಲಸ ಆಯಿತು. ಒಂದು ದಿವಸದಿಂದ ಏನಾಗ್ಯದ ಎತ್ತುಕೊಂಡು ಕೇಳಿದ್ರೆ ಪಾಪ ಕಾಳವೆಗೆ ಆರಾಮ ತಪ್ಪದ, ಆರೋಗ್ಯ ಸರಿ ಇದ್ದಿದ್ದಿಲ್ಲ, ಜ್ವರ ಬಂದಾವ. ಏನ್ರಿ ಯಾವಾಗಿಂದ ಹಾಸಿಗೆಡ್ದಿಂದ ಮಲ್ಕೊಂಡಾಳ. ಸಣ್ಣ ಗುಡಿಸಲು ಮನೆ, ಪಾಪ ಮಲ್ಕೊಂಡಾಳ. ಆ ಮನೆತನಕ್ಕಿಂದ ಯಾರು ಬಂದಾರ ತಗೊಂಡು ಕೇಳಿದ್ರೆ ಒಬ್ಬ ಜಂಗಮಾಮೂರ್ತಿಗಳು ಬಂದಾರ. ಬಾಗಿಲಾಗಿಂದ ನಿಂತ್ಕೊಂಡು ಭಿಕ್ಷಾಂದಿ ಎತ್ತುಕೊಂಡಂದ್ರು. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅಂಥ ಜ್ವರ ಬಂದಿರತಕ್ಕಂಥ ಕಾಳವೆ, ಏ ತಂಗಿ ಯಾಕೆ ಓಡಾಡಕತ್ತಿದೆ? ಅವು ಯಾರು ನೋಡ್ರಿ ಹುಡುಗರು ಒಂದಿಟ್ಟು ಹೇಳಬೇಕು, ಸುಮ್ಮನೆ ಓಡಾಡ್ತಿರ್ತಾವೆ. ಪಾಪ ಬಾಗಿಲ್ದಾಗಿಂದ ಬಂದು ನಿಂತ್ಕೊಂಡು ಜಂಗಮಾಮೂರ್ತಿ ಅಂದ ಭಿಕ್ಷಾಂದಿ ಎತ್ತುಕೊಂಡಂದ. ಅವಾಗಿಂದ ಕಾಳವೆ ಜ್ವರ ಬಂದಿದ್ದು. ಹಿಂಗೆ ಎದ್ದಿಂದ ನಡಕೋತೆ ಅಂದ ಬಂದು ನೋಡ್ತಾಳೆ ಕಾವಿ ಬಟ್ಟಿ, ಕಾಲೊಳಗಿಂದ ಕಡಾವಿಗೆ, ಕೈಯೊಳಗಿಂದ ಯೋಗದಂಡ. ಜಟಾಧಾರಿಯಾಗಿರ್ತಕ್ಕಂಥ ಜಂಗಮಾಮೂರ್ತಿ ಕಾಳವೆನ ಮನೆ ಎದುರಿಗೆ ಬಂದಿರ್ತಾನೆ. ಯಾವಾಗಿಂದ ನೋಡಿ ಖುಷಿ ಪಡ್ಬೇಕಿಲ್ರಿ. ಒಬ್ಬರು ಮಹಾತ್ಮರಿಂದ ಮನೆಗೆ ಬಂದಾರ ತಗೊಂಡು ಖುಷಿ ಪಡ್ಬೇಕಿಲ್ಲ. ಯಾವಾಗಿಂದ ಕಾಳವೆ ಕಣ್ಣೀರು ಹಾಕ್ಲಿಕ್ಕತ್ಲು. ಯಾಕೆ ಅವತ್ತು ಅವಳು ಕಾಯಕ ಮಾಡೋಕ್ಕೆಂದ ಹೋಗಿಲ್ಲ, ಕೆಲಸ ಮಾಡೋಕ್ಕೆಂದ ಹೋಗಿಲ್ಲ, ಕಸ ಹೊಡ್ಲಿಕ್ಕೆ ಹೋಗಿಲ್ಲ. ಇವಳು ಮನೆಗಿಂದ ಒಂದು ಕಾಳನೂ ಇಲ್ಲ, ಒಂದು ತುಗುಡು ರೊಟ್ಟಿ ಇಲ್ಲ, ಏನೇನು ಕುಡಿದ ಮನೆ ತಂದೊಳಗಿಂದ ಇಲ್ಲ. ತಾನೇಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲ್ಕೊಂಡಾಳಲ್ಲ. ಮಹಾತ್ಮರಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ, ಅವ್ರಿಗೆ ನೀಡಬೇಕಾದ ನನ್ನ ಹತ್ರ ಏನೂ ಇಲ್ಲಲ್ಲ ತಿಳ್ಕೊಂಡದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಕಾಳವೆ ದುಃಖ ಮಾಡಕತ್ತಾಳೆ, ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾವಾಗಿಂದ ಹಿಂಗೆ ಕಣ್ಣೀರು ಹಾಕ್ತಕ್ಕಂಥ ಪ್ರಸಂಗದ ಒಳಗೆ ಕಾಳವೆ ಅಂದರು. ಯಪ್ಪ ಅಂದ್ಲು, ಯಾಕೋ ನಿನ್ನ ಮನೆಯಾಗಿಂದ ಬರ್ಬೇಕು ನನಗಿಂದ ಆಸೆ ಆಗೈತಿ ಬಾ. ಯಪ್ಪ ಯಾರು ಬೇಡ ಅಂತಾರೋ, ನನ್ನ ಪಪ್ಪ ಒಳಗೆ ಬಾ ತಿಳ್ಕೊಂಡದು ಕೈ ಜೋಡಿಸೋದ ಕರೆದಾಳ. ಯಾವಾಗಿಂದ ಕೈ ಜೋಡಿಸಿಂದ ಒಳಗಿಂದ ಕರೆದು ಯಾವಾಗಿಂದ ಜಂಗಮಾಮೂರ್ತಿಗಳನ್ನು ಬಂದರು. ಏನ್ರಿ ಬಂದ ಬಳಕ ಜಂಗಮಾಮೂರ್ತಿಗಳಂತಾರೆ ಕಾಳವೆ, ನಿನ್ನ ಮನೆಗಿಂದ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು, ನನಗೆ ಆಸೆ ಆಗೈತಿ ಬಾ ತಿಳ್ಕೊಳೋದು. ಮತ್ತಿಡು ಖುಷಿ ಆಯಿತು. ಒಂದು ಕಡೆಗಿಂದ ಖುಷಿ ಆಗ್ಯದ, ಇನ್ನೊಂದು ಕಡೆಗಿಂದ ನೋವಾಗ್ಯದ. ಏನ್ರಿ ಮನೆಗಿಂದ ನೀಡಬೇಕತ್ತುಕೊಂಡ್ರೆ, ಜಂಗಮರಿಗಿಂದ ಉಣಿಸ್ಬೇಕತ್ತುಕೊಂಡ್ರೆ ಮನೆತನದೊಳಗಿಂದ ಏನೇನು ಕೊಡೋದ ಇಲ್ಲ. ಆದ್ರೆ ತಾನಾಗಿನ ಜಂಗಮಾಮೂರ್ತಿ ಬಂದು ನನ್ನ ಮನ್ಯಾಗ ಲಿಂಗ ಪೂಜೆ ಮಾಡ್ಕೋತಾನಂತಂದ್ರೆ ಯಾರಿಗೆ ತಾನಿಂದ ದುಃಖ ಹಾಕದ್ರಿ? ಏನ್ರಿ ದುಃಖ ಆಗಂಗಿಲ್ಲ, ಖುಷಿ ಆಗ್ತದೆ. ಕಾಳವೆಗಿಂದ ಒಂದು ಕಡೆ ಖುಷಿ, ಒಂದು ಕಡೆಗೆ ನೋವು. ಯಾವಾಗಿಂದ ಕಾಳವೆ ಅಂತಾರೆಪ್ಪ, ಯಾರು ಬೇಡ ಅಂತಾರೆಪ್ಪ, ಯಾರು ಬೇಡ ಅಂತಾರೆ ತಗೊಂಡು ಆಗಿಂದಾಗಿಂದ ನೀರು ಕಾಸ್ಯಾಳ.
ನೀರು ಕಾಸಿ ಜಂಗಮಾಮೂರ್ತಿ ಸ್ನಾನ ಮಾಡ್ಯಾರ. ಸ್ನಾನ ಮಾಡಿ ಒಂದು ಹೋಗಿ ಅಂದ ಪೂಜೆದ ಗದಿಗೆ ಮೇಗಂದ ಕುಂತಾರ. ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ಈ ಕಡೆಯಿಂದ ಕಾಳವೆ ಹೊರಗೆ ನಿಂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾಳ, ದುಃಖ ಮಾಡಕತ್ತಾಳ. ಒಂದು ಸಮರದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳ? ಅಯ್ಯೋ, ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೆ ಏನು ನನಗೆ ಅಂದ ನೀಡವ ತಿಳ್ಕೊಂಡ್ರ ನಾ ಏನು ನೀಡಲಿ, ನಾ ಏನು ತರಲಿ ಎತ್ತಿಕೊಂಡಂದು ಒಂದು ಸವನ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗೆ ಜಂಗಮಾಮೂರ್ತಿಗಳ ಲಿಂಗ ಪೂಜೆ ಮುಗಿಸ್ಕೊಂಡು ಕಾಳವೆ ಅಂದರು, ಯಪ್ಪ ಯಾಕವ್ವ ಮನೆಗೆ ಏನೂ ಇಲ್ಲ ಎತ್ತುಕೊಂಡು ಕಣ್ಣೀರು ಹಾಕ್ಲಕತ್ತೇನು? ನಿನ್ನ ಮನೆಗೆ ಅಂದ್ರೆ ಏನೂ ಇಲ್ಲ ಎತ್ತುಕೊಂಡು ದುಃಖ ಮಾಡಕತ್ತೇನು? ಉತ್ಸವ ಕಣ್ಣೀರು ಹಾಕಬಾರ್ದು. ಈಗ ಮನೆಗೆ ಏನೂ ಇಲ್ಲ ಯಾಕೆ ಚಿಂತೆ ಮಾಡಕತ್ತಿದಿ? ಅಲ್ಲಿ ಮ್ಯಾಲೆ ಗುಡಿಸಲ್ದಾಗ ಒಂದು 3 ಜೋಳ ತೆನೆ ಅವನು ತಗೋರ್ವ, ಅದನ್ನು ತೊಗೊಂಡು ಕುಳ್ಳು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವ, ಜಂಗಮಾಮೂರ್ತಿ ತೃಪ್ತಿ ಹಾಕಿ ನೆತ್ತಿಕೊಂಡಂದಾಗ ನೋಡ್ತಾಳೆ ಕಾಳವೆ ತೆನಿ. ನೋಡ್ತಾಳ ಕಾಳವೆ ಇಟ್ಟಾಳೆ ಅಂತೇನಿ, ಕಾಳವೆ ತೆನಿ ಇಟ್ಟಿಲ್ಲ. ಆದರೂ ಅಂದ್ರೆ ಜಂಗಮಾಮೂರ್ತಿ ಹೇಳ್ತಾನೆ ಮ್ಯಾಲಿಂದ ಜೋಳ ತೆನೆ ತಗೊಂಡಂತಾನ. ನೋಡ್ತಾಳ, ನೋಡಿ ಅಂದ್ರೆ ಇಟ್ಟು ಆನಂದ ಆಯ್ತಲ್ಲ ಆಕೆಗೆ. ಹಂಡೆ ಹಾಲು ಕುಡ್ದಟ್ಟಂದ ಖುಷಿ ಆಯಿತು. ಏನು ಹಾಕಿರುವಲ್ಲಕ, ಯಾರ್ಯಾಕೆ ಇಡಲ್ರಕ್ಕ, ನನಗೆ ತೆನಿಯನ್ನು ಸಿಕ್ಕುವಲ್ಲ ತಿಳ್ಕೊಂಡಂದು ಅದನ್ನು ತೊಗೊಂಡಂದ ದೇವ್ರ ಧ್ಯಾನ ಮಾಡ್ಕೊತ ಅದನ್ನು ಒಳ್ಳಾಗ ಹಾಕಿಂದ ಕುಡ್ತಾಳ, ಕುಟ್ಟಿ ಅಂದ ಕೇರ್ತಾಳ. ಅದನ್ನು ದೇವ್ರ ಧ್ಯಾನ ಮಾಡ್ಕೊತ ಬೀಸು ಕಲ್ಲಾಗ ಹಾಕಿಂದ ಬೀಸ್ತಾಳ, ಒಡೆದ ನುಚ್ಚು ಮಾಡ್ತಾಳ. ಅವಾಗಿಂದ ಜಂಗಮಾಮೂರ್ತಿ ಅಂತಾನೆ, ಇವ ಕಳವೆ ಒಡೆದೇನವ? ಹೂನೆಪ್ಪ ಒಡೆದು ಅದು ನುಚ್ಚು ಮಾಡೋಕ್ಕೆ ಅಂದು ಗಡಿಗೆ ಇಡ್ತೀಯಲ್ವ, ಅದು ಸಣ್ಣದು ಇಡಬೇಡವ, ದೊಡ್ಡದು ಇಡುವು ಅಂತ ತಿಳ್ಕೊಂಡಂದು. ಯಪ್ಪ ನನ್ನ ಮನೆಗೆ ಉಣವ್ರು ಯಾರೂ ಇಲ್ಲ, ನೀವೊಬ್ಬ ಊಟ ಮಾಡಿ ಅಂದ್ರೆ ತೃಪ್ತಿ ಆದರೆ ಸಾಕು, ಏನ್ರಿ ನೀ ಖುಷಿ ಆದರೆ ಸಾಕು. ನನ್ನಪ್ಪ ಒಬ್ಬ ಜಂಗಮರಿಗಾರ ಉಣಿಸ್ತೀನಿ ನಿಲ್ಲ ತಿಳ್ಕೊಂಡಂದು ನಾ 8 ದಿವಸ ಅಂತ ದುಃಖ ಪಡ್ತಿದ್ದೆ. ಆದರೆ 3 ಜೋಳತ್ತೇನೆ ತೋರಿಸಿ ಇವತ್ತು ನಿನಗೆ ಊಟ ಮಾಡಿಸ್ಬೇಕು, ನಂಗೆ ಭಾಳ ಖುಷಿಯಾಗಿದೆಯಪ್ಪ. ಈಗ ನೀ ಎಟ್ಟು ಬೇಡ್ತೆ ಅಟ್ಟು ನಿನಗೆ ಮುಂದೆ ಕೂತೆ ಉಣಿಸ್ತೀನಿ, ದೊಡ್ಡದು ಬೇಡ, ಜರ ಚಂದಾಗಿ ಗಟ್ಟಿಯಾಗಂದ ನುಚ್ಚು ಮಾಡಿ ನೀಡ್ತೀನಿ ತಿಳ್ಕೊಂಡಂತಾಳೆ. ಇಲ್ಲವಾ ನೀ ದೊಡ್ಡದಂದ ಹರಿವಿಡು. ಬ್ಯಾಡಪ್ಪ ಭಾಳ ಆಗದ, ನನ್ನ ಮನೆಗೆ ಉಣವ್ರು ಯಾರು ಇಲ್ಲ. ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಹರಿವಿ ಇಡುವ ತಿಳ್ಕೊಂಡಂದಾಗ ಒಂದು ಕೂಡ ನೀರು ಹಿಡಿತಕ್ಕಂಥ ಗಡಿಗೆ ಇಟ್ಟಾಳ. ಏನ್ರಿ ನೀರು ತುಂಬ್ಯಾಳ, ತುಂಬಿಂದ ಉರಿ ಹಚ್ಚಾಳ. ಯಾವಾಗಿಂದ ಕಳ ನೀರು ಕುದಿಲಕತ್ತವ. ಆ ಕುದಿತಕ್ಕಂಥ ನೀರಾಗ ತಂದಂದ ಒಡೆದಿರ್ತಕ್ಕಂಥ ನುಚ್ಚು ಹಾಕ್ಯಾಳ, ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಾಳ. ಯಾವಾಗಿಂದ ಏನ್ರಿ ನುಚ್ಚಂದ ಕುದಿಲಕತ್ತು. ಅವಾಗಿಂದ ಜಂಗಮಾಮೂರ್ತಿ ಅಂತಾನೆ ಕಾಳವೆ ಅಂದ, ಯಪ್ಪ ನುಚ್ಚು ಕುದಿತೇನವ ಅಂದ. ಹೂನೆಪ್ಪ ಕುದ್ದದ, ತರಲೇಪ ತಂದು ನೀಡ್ತೀನಿ ತಡಿ ಎತ್ತಿಕೊಂಡೊಂದು. ಯಾವಾಗಿಂದ ಅದನ್ನು ಗಡಿಗೆ ತಂದ್ಲು. ತಾಯಿ ನೀನು ನೀಡಬೇಡ, ನನಗೆ ಏಡ್ಬೇಕಾಟ್ ನಾನು ನೀಡ್ಕೋತೀನಿ, ಇದನ್ನು ತಂದು ನನ್ನ ತಲೆ ಮೇಗಿಡು ಓದ್ತಿಕೊಂಡಂದ ಜಂಗಮಾಮೂರ್ತಿ. ಕಾಳವಿ ಅಂತಳೆಯಪ್ಪ ಎಂಥ ಉತ್ಸಪ್ಪ ಇದು. ಅದು ನಿನ್ನ ತಲೆ ಮೇಗ ಗಡಿಗೆ ಇಟ್ರ ಅದು ಮೊದಲೇ ಸುಡ್ತದ. ಆ ಸುಡ್ತಾಗದ ಗಡಿಗೆ ತಂದು ನಿನ್ನ ತಲೆ ಮೇಗಿಟ್ರೆ ನಿನ್ನ ತಲೆ ಸುಡ್ತದೆಪ್ಪ, ಬೇಡ. ಈಗ ನಿನ್ನ ಏಟು ನೀಡ್ಬೇಕು ಅಟ್ಟು ನೀಡು, ನೀ ಏಟು ಉಣ್ತಿದ್ದೆ ಅಟ್ಟೆ ನೀಡ್ತೀನಿ. ನೀ ಆನಂದ ಊಟ ಮಾಡು, ನಾನು ಊಟ ಮಾಡೋಂಗಿಲ್ಲ. ನನ್ನ ಮನೆಗೆ ಅಂದ್ರೆ ಬೇರೆ ಉಣವರು ಕೂಡ ಯಾರೂ ಇಲ್ಲ, ನೀನು ಹೆಂಗೆ ಬೇಕು ಹಂಗಂದು ಊಟ ಮಾಡಪ್ಪ, ಅದಕ್ಕೆ ನಾನು ನೀಡ್ತೀನಿ ಎತ್ತಿಕೊಂಡು ಅಕ್ಕಿ ಅಂತೇಳಿ. ಇಲ್ಲವಾ ನನಗೇನು ತಲೆ ಸುಡೋಂಗಿಲ್ಲ, ನೀ ತಂದು ತಲೆ ಮೇಗಿಡು. ಬ್ಯಾಡ ನನ್ನಪ್ಪ ಬ್ಯಾಡ ಎತ್ತುಕೊಂಡಂದ. ಇಲ್ಲವಾ ನನಗೇನಾಗಂಗಿಲ್ಲ, ನೀ ತಲೆ ಮೇಲೆ ತಂದಿಡುವ ಎತ್ತಿಕೊಂಡಂದಾಗ ಅವಾಗಿಂದ ಯಾಕೋ ಅಪ್ಪ ಹಿಂಗಂತ ತಿಳ್ಕೊಂಡಂದು ಆ ನುಚ್ಚಿನ ಗಡಿಗೆ ತಂದು ತಲೆ ಮೇಗಿಂದ ಇಡ್ತಾಳ. ಯಾವಾಗಿಂದ ತಲೆ ಮೇಗಿಟ್ಲು ಅವಾಗಿಂದ ಜಂಗಮಾಮೂರ್ತಿ ಸುಮ್ಮಿರ್ಬೇಕಲ್ರಿ. ಅವಾಗಿಂದ ಜಂಗಮಾಮೂರ್ತಿ ಅಂತಾನೆ ಕಾಳವೆ ಇದಕ್ಕೆ ಒಣಕೆ ತೊಗೊಂಡಂದ ಹೊಡೆಯವ ತಿಳ್ಕೊಂಡಂದ. ಯಾವಾಗಿಂದ ಒಣಕೆ ತೊಗೊಂಡು ಹೊಡೆಯವ ತಿಳ್ಕೊಂಡಂದಾಗ ಅವಾಗಿಂದ ಕಾಳವೆ ಅಂತಾಳೆಯಪ್ಪ, ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನನಗೆ ಗೊತ್ತಿಲ್ಲ, ಈ ಜನ್ಮದೊಳಗಿಂದ ಒಬ್ಬ ಜಂಗಮನಿಗೆ ಉಣಸಟ್ಟನ್ನು ಕೊಡಂದ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ. ಇದು ಒಣಕೆ ತೊಗೊಂಡಂದ ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮ್ಯಾಗಿಂದ ಬಿದ್ದು ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ್ ಕೊಡ್ತೀವ ಏನು? ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ, ಇಲ್ಲಿ ತನ ನೀ ಹೇಳಿದ್ದೆ ಕೇಳೀನಿ, ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ. ಕಾಳವೆ ನನಗೆ ಏನು ಆಗಂಗಿಲ್ಲ, ನೀ ಹೊಡೀನಿ. ಇಲ್ಲ ಯಪ್ಪ ನೀ ಏನು ಕೊಡ್ತೀನಿ ಅಂದ್ರೆ ನಾನು ಹೊಡೆಯಂಗಿಲ್ಲ, ನನ್ನ ಕೈಲಿ ಆಗಂಗಿಲ್ಲ. ಕಾಳವೆ ಇದಕ್ಕೆ ಒಣಕೆ ತೊಗೊಂಡು ಹೊಡಿಲಿಲ್ಲ ತಗೊಂಡಂದ್ರೆ ನನ್ನ ನಾಣೆಗೆ ನೋಡಿ ನನಗೆ ತಗೊಂಡು ಆಣಿ ಇಟ್ಟು, ಒಣಕೆ ತೊಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನಾಣೆಗೆ ನೋಡಿ ನನಗೆ ತಗೊಂಡು ಆಣಿ ಇಟ್ಲು. ಯಾವಾಗಿಂದ ಆಣಿ ಇಟ್ಟು ಜಂಗಮಾಮೂರ್ತಿ ಅವಾಗಿಂದ ತಾಯಿ ಅಂತಾಳೆಯಪ್ಪ, ಯಾಕೆ ನನಗೆ ಪರೀಕ್ಷೆ ಮಾಡ್ತಿದ್ದಿ, ಯಾಕೆ ನನಗಿಂದ ಪರೀಕ್ಷೆ ಮಾಡಕತ್ತಿದೆ, ನನಗೆ ಮುಂದೆ ಏನು ಕಾದದ ಏನೋ, ಯಾಕೆ ನನಗಿಂದ ಹಿಂಗೆ ಮಾಡಕತ್ತಿ ಎತ್ತಿಕೊಂಡೊಂದು ಮನಸ್ಸಿಲ್ಲಾರ್ದ ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕೆ ತೊಗೊಂಡು ಬಂದು ಸಾವಕಾಶದಿಂದ ಗಡಿಗೆಗಿಂದ ಹೊಡಿತಾಳ. ಯಾವಾಗಿಂದ ಗಡಿಗೆಂದ ಹೊಡಿತದ, ಯಾವಾಗಿಂದ ಹೊಡೆದ 2 ಹೋಳಕ್ಕದ ಗಡಿಗೆ. ಆದ್ರೆ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚಂದ ಕೆಳಗೆ ಬೀಳ್ಬೇಕಲ್ಲ, ನುಚ್ಚು ಬೀಳಿಲ್ಲ. ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವಿನ ಮನೆ ತುಂಬ ಕುಡಿದು ಬಿತ್ತು. ನೋಡ್ತಾಳೆ ಕಾಳವೆ, ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ, ಮಾಯಾಗೇನೆ. ಏನ್ರಿ ನಂಬಿ ಕರೆದೊಡೆ ಓ ಏನನೇ ಶಿವನು. ಏನ್ರಿ ನಂಬಿಕೆ ಇಟ್ಟಂದ ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾನೆ.
ನಮ್ಮನ್ನು ಕಾಪಾಡ್ತಾನೆ. ನಾವು ಮಾಡಿರ್ತಕ್ಕಂಥ ಪುಣ್ಯ, ನಾವು ಮಾಡಿರ್ತಕ್ಕಂಥ ಭಕ್ತಿ, ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡ್ತದೆ ಅನ್ನೋಕೆ ಎರಡು ಮಾತಿಲ್ಲ. ಪಾಪ ಕಾಳವೆ ನೋಡ್ತಾಳಕ್ಕೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಯಪ್ಪ ನೀ ಎಲ್ಲಿ ವಾದಿ, ನೀನು ಊಟ ಮಾಡ್ಲಾರ್ದೆ ಹಾದಿಲ್ಲ, ನೀವು ಊಟ ಮಾಡ್ಲಾರ್ದೆ ಹಾದಿಲ್ಲ ತಿಳ್ಕೊಂಡಂದು ಜಂಗಮ ನೆನಸು ಗೊತ್ತಂದ ಕಣ್ಣೀರು ಹಾಕ್ಲಿಕ್ಕೈತ. ಎಲ್ಲಿದೋ ಒಂದು ಆಕಾಶವಾಣಿ ಹಾಕದೆ, ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟಂದ ಭಗವಂತ ನನಗೆ ಕೊಟ್ಟಿಲ್ಲಲ್ಲ ತಿಳ್ಕೊಂಡಂದ ಕಣ್ಣೀರು ಹಾಕ್ತಿದ್ದೆಲ್ಲವ. ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ, ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ. ಇವತ್ತಿನಿಂದ ಏನು ಮಾಡು, ಎಲ್ಲ ಶರಣೆಯರನ್ನ ಹುಟ್ಟಂಗಂದ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ, ಆಭರಣಗಳನ್ನು ಧರಿಸ್ಕೋ. ನಿತ್ಯನ ಕೂಡ 11 ಜನ ಜಂಗಮರಿಗೆಂದ ಪ್ರಸಾದ ಮಾಡಿಸ್ತತ್ತಿಕೊಂಡಂದು ಯಾವಾಗಿಂದ ಆಕಾಶವಾಣಿ ಆಯಿತು ಹಾಗೆಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಆಗಿಬಿಟ್ಟ. ಈ ಕಡೆಯಿಂದ ಕಾಳವೆ ಏನ್ರಿ ತನ್ನ ಬಡತನ ಅಂತಕ್ಕಂಥ ದೂರ ಆಗಿ ಭಗವಂತನೇ ಬಂದು ಸಂಪತ್ತನ್ನು ತಗೊಂಡು ಕೊಟ್ಟಾನ ತೆಕ್ಕೊಂಡೊಂದು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತೊಗೊಂಡ್ಲು, ಒಳ್ಳೆ ಒಳ್ಳೆ ಆಭರಣಗಳನ್ನು ತೊಗೊಂಡ್ಲು. ಹೀಗೆಲ್ಲ ತೊಗೊಂಡು ಏನ್ರಿ ಆನಂದ ಇರುವ ಹೊತ್ನ್ಯಾಗ ಒಂದು ದಿವಸ ಮನೆಗಿಂದ ಹೊರಗೆ ನಡೆದಿಲ್ಲ. ಯಾವಾಗಿಂದ ಮನೆಯಿಂದ ಹೊರಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಮಗ್ಗಲು ಮನೆ ಯಾರ್ದಿತ್ತು ಅಂತಂದ್ರೆ ಈಕೆ ನೆಗಣೆದಿತ್ತು. ನೆಗಣೆದಾರ ತೊಗೊಂಡಿರ್ತಾರಲ್ಲ, ನೆಗಣೆದಾರು ನಾದಿಂದಾರ ತಿರ್ತಾರಲ್ಲ, ನೆಗಣೆದಿತ್ತು. ಯಾವಾಗಿಂದ ನೆಗಣೆದಿತ್ತು ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ, ಪಾಪಿಗೆ ಚಲೋ ಕಿಮ್ಮತ್ತಿನ ಸೀರೆ ಬಂಗಾರ ಆಭರಣ ಹಾಕ್ಕೊಂಡು ಈಗ ಏನು ಹೊಂಟಿದ್ಲಲ್ಲ ಈ ನೆಗಣಿ ನೋಡಲು. ಯಾವಾಗಿಂದ ನೆಗಣಿ ನೋಡಿ ಈಗಿನೂ ಆ ಬೆನ್ನ ಹತ್ತಿ ಆಕಿನ ಜೋಡಿ ಓಡಿ ಹೋದ. ಯಾವಾಗಿಂದ ಓಡಿ ಹೋಗಿ ಕೇಳ್ತಾಳೆ, ಅಕ್ಕ ಅಲ್ಲು ಏನ ತಂಗಿ ಅನ್, ಅಲ್ಲ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಏನಿದು ಎಂಥ ಸೀರೆ, ಎಟ್ಟು ಬಂಗಾರ ಎಟ್ಟು ಬೆಳ್ಳಿ, ಇದೆಲ್ಲ ಹ್ಯಾಂಗೆ ಅಕ್ಕ ಅಂತ ಕೇಳಲು. ಮತ್ತು ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲ, ಗಂಡ್ಮಕ್ಳು ಕೈಯಾಗ ಕೂಸು ನಿಂದ್ರಂಗಿಲ್ಲ. ಯಾಕ್ರಿ ನೀವು ಸ್ವಚ್ಛ ಮಾಡಿ ಕೊಟ್ಟಾಗನೇ ಅವ್ರು ಎತ್ಕೊಳ್ಳೋರು. ಹಪ್ಪಿ ತಪ್ಪಿ ಹೊಲಸು ಮಾಡ್ತಾನೆ, ಏನು ದರಿದ್ರಿ ನೀವು, ಇದಕ್ಕೆ ತೊಳಿ ಅಂದದಕ್ಕೆ ಸಿಡಿ ಮಾಡಿದ್ರೆ ಅದು ಹೆಂಗೆ ಬರ್ತಾವ್ರಿ ಏನ್ರಿ. ಯಾವಾಗ ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲಲ್ಲ, ಅವಾಗಂದ ಈಕೆ ಹೆಣ್ಮಗಳು ಕಾಳವೆ ಅಂದ್ಲು, ಅಯ್ಯ ತಂಗಿ ನಮ್ಮ ಮನೆಗೆ ಒಬ್ರು ಜಂಗಮಾಮೂರ್ತಿ ಬಂದಿದ್ರ, ಭಿಕ್ಷಾ ಅಂದು ಎತ್ತಿಕೊಂಡಂದ್ರೆ ನಮ್ಮ ಮನೆಗೆ ಏನೂ ಇಲ್ಲ ತಂದು ಅಳ್ಳಕತ್ನೆ, ನಿಮ್ಮ ಮನೆಗೆ ಸ್ನಾನ ಪೂಜೆ ಮಾಡ್ಕೊತೀನಿ ಅಂತಂದ್ರೆ ಬಾಯಪ್ಪ ಹತ್ಕೊಂಡನ್ನೆ ಏನ್ರಿ. ಸ್ನಾನ ಪೂಜೆ ಮಾಡ್ಕೊಂಡಂದ ಮ್ಯಾಲ 3 ಜೋಳ ತಿನಿ ಯಾವತ್ತು ತಗೋ ಅಂದ್ರೆ ತೊಗೊಂಡೆ, ಅವಕ್ಕನ್ನು ಕೊಟ್ಟದ್ನೆ, ಹೊಡೆದ ನುಚ್ಚು ಮಾಡನ್ನೆ, ದೊಡ್ಡ ಹರಿವಿ ಇಡುವನ್ನ ಎಟ್ನೆ ಏನ್ರಿ, ಅದು ತಂದು ತೆಲಿಮೆಗಿಡುವನ್ನ ಎಟ್ನೆ, ಅದಕ್ಕೆ ಒಣಕಿ ತೊಗೊಂಡು ಹೊಡನ್ನೆ, ಎಟ್ಟೆಲ್ಲ ಮುತ್ತು ರತ್ನ ಬಿದ್ದಾವ ಅನ್ಲಿಕ್ಕೆ. ಈಕೆ ನೆಗಣೆ ಅಂತೇಳಿ ಇಟ್ಟೆ ಮಾಡಿದ್ರೆ ಅಟ್ಟಾಗ್ಯದ ಅಂದ್ಲು. ಹಂಗೆ ನೀರು ನಡಬರ್ಗೆ ಚೆಲ್ದಾಕಿನೇ ಹೊಳ್ಳಿ ಬಂದ್ಲು ಮನೆಗೆ. ಯಾವಾಗಂದ ಮನೆಗೆ ಬಂದು ಗಂಡು ಮಕ್ಕೊಂಡಿತ್ತದು, ಗಂಡಗಂದ ಹೇಳು ಯಾಕಂದ ಹೋಗಿ ಒಬ್ಬ 500 ಹೇಳಿ 500 ಇವ ಅಂದ, ನಿನ್ನ ಕೈ ಮ್ಯಾಗ ಮಣ್ಣು ಚೆಲ್ಕೊಂಡು ಒಬ್ರಿಗಂತೂ ತನ್ನ ಹಾಕಿಲ್ಲ ಏನ್ರಿ, ಇವತ್ತ್ಯಾಕೆ 500 ಅನ್ಲಕ್ಕಿ ಅಂದವ ಗಂಡ. ಇವತ್ತ್ಯಾಕೆ 500 ಸುಮ್ಮನೆ ಹೇಳಿ ಬಾ ಅಂದ್ರೆ ಹೇಳಿ ಬಾ, ಊರು ಅಡ್ಡೆ ಮಾತಾಡ್ತಿದ್ರು ಬಾಯ ಗಂಡ. ನನಗೇನು ಮಾಡ್ತಾ ಬಿಡು ಹತ್ತಿಕೊಂಡು ಹೋಗುದ್ರ ಗುರುಗಳು ನಡೆದಿದ್ರು. ಓ ಗುರುಗಳ ಅಂದ, ಯಾಕ ನಾಳೆಗೆ ನಮ್ಮ ಮನೆ ಬಿನ್ನು ಅಂತ. ಆಯ್ತಾಯ್ತಮ್ಮ ಆ ಕಡೆ ಈ ಕಡೆ ಬಿನ್ನು ಹೇಳು ಪದ್ಧತಿ. ನಾಳೆ ನಮ್ಮ ಮನೆ ಬಿನ್ನ ಆಯ್ತಾಯ್ತಮ್ಮ ಆ ಕಡೆ ಈ ಕಡೆ. ಈ ಕಡೆ ಬಂದು ಯಾವಾಗ ಭಿನ್ನ ಹೇಳಿ ಬಂದು ಸ್ವಾಮಿಗಳು ಹೇಳಿ ಬಂದು ಈ ಹೆಣ್ಮಗಳು ಒಟ್ಟು ಬೆಳಗ ನಿದ್ದಿನೇ ಇಲ್ಲ. ಯಾವಾಗ ಬೆಳಗಾಗಿ